ನಿನ್ನೆ ಇಲ್ಲೇ ಮನೆ ಮುಂದೆ ಸಬ್ಬಸಿಗೆ ಬಂದಿತ್ತು. ತಪ್ಪಲ್ ಪಲ್ಯ ಅಂತ ಚಲೋ ಇತ್ತು, ತೊಗೊಂಡೇನಿ. ಹೆಚ್ಚಿ ಅದನ್ನ ಪಲ್ಯ ಮಾಡಿಬಿಡ್ತೇನೆ. ಬ್ಯಾಳೆ ಕುದಕ್ಕಿಟ್ಟೇನಿ. ಬ್ಯಾಳೆ ಕುದೀತಂದ್ರೆ ಒಗ್ಗರಣೆ ಹಾಕಿಬಿಡ್ತೇನೆ. ಬೆಳ್ಳುಳ್ಳಿ ಅದು ಸುಲಿದಿಟ್ಟೇನಿ. ಜಜ್ಜಿ ಮಾಡೋದು ಏಟತ್ತು ಲೇಟ್ ಆಗೋದಿಲ್ಲ, ಏನಿಲ್ಲ. ರೊಟ್ಟಿ ಮಾಡಿ ತೆಗೆದುಬಿಡ್ತೇನೆ. ಆಮೇಲೆ ಪಲ್ಯ ಅದು ಮಾಡಿದ್ರೆ ಆತ. ಯಾಕಂದ್ರೆ ಬ್ಯಾಳೆ ಇನ್ನೊಂದು ಚೂರು ಕುದಿಬೇಕಿದ್ರೆ ಬಡ ಬಡ ಬಿಸಿ ರೊಟ್ಟಿ ಮಾಡಿ ತೆಗೆದುಬಿಡ್ತೇನೆ. ಅಲ್ಲ, ಮೊದ್ಲು ಪಲ್ಯ ಮಾಡಿ ಇಟ್ಟಬಿಡ್ತೇನೆ ತಡಿ. ಇನ್ನೊಂದು ಚೂರು ಕುದ್ದ ಬಿಡ್ಲಿನು. ನನ್ನ ಗಂಡ ಇದ್ರ ತೋಟದಾಗಿಂದ ಬರೋದು ಲೇಟ್ ಐತಿ. ಸುಳಾಗಿ ಮಾಡಿಟ್ಟಿನಿ ಅಂದ್ರೆ ರೊಟ್ಟಿನೂ ಆರ್ತವ. ಪಲ್ಯ ಆತಂದ್ರೆ ಬಿಸಿವು ಬಂದರೂ ಒಂದಿಟ್ಟು ನಿಂದ್ರಿಸ್ಕೊಂಡು ಬಡ ಬಡ ಜಿಗಿಟ್ ಹಾಕಿ ರೊಟ್ಟಿ ಮಾಡಿ ಕೊಡಕ್ಕೆ ಬರ್ತೈತಿ. ಸಬ್ಬಸಿಗೆ ಹಚ್ಕೊಂಡ್ಬಿಡ್ತೇನೆ ತಡಿ. ಅಲ್ಲೇ ಪಡ್ಸಲೆ ಹೋಗಿ ಕುಂದಿರ್ತೇನೆ. ಅಂತ ಜಳ ಐತೇವ. ಅಲ್ಲೇ ಬಾಕಲ್ದಾಗ ಮುಚ್ಚಿ ಬಾಕ್ಲದ ಗಾಳಿ ಬರ್ತೈತೆ. ಅಲ್ಲೇ ಕುಂದಿರ್ತೇನೆ ಹೆಚ್ಕೋತ. ನಿನ್ನೆ ಯಾಕೆ ಪ್ರಾಬ್ಲಮ್ ಆಯಿತು ಗೊತ್ತಾಗ್ಲಿಲ್ಲ ರೀ. 3 ಕತೆಗಳನ್ನು ಮಾಡಿ ಹಾಕಿದೆ ರೀ. ಮೂರೂ ವೈಸೇ ತೊಗೊಳಿಲ್ಲ. ತುಂಬ ಬೇಜಾರಾಯ್ತು ರೀ. ಇವತ್ತು ಬೆಳಗ್ಗೆನಿಂದನೂ ನಿನ್ನಿಲ್ಲಿದ್ದನೂ ನಾ ಮಧ್ಯಾಹ್ನ ತನೂ ಪ್ರಯತ್ನ ಮಾಡೇನಿ ರೀ ಅದನ್ನು ಸಾಲ್ವ್ ಮಾಡೋಕೆ. ಇವಾಗ ಮಾಡಾಕತ್ತೇನೆ ರೀ ಕತೆ. ದಯವಿಟ್ಟು ಯಾರು ಬೇಜಾರಾಗಕ್ಕೆ ಹೋಗ್ಬಿಡ್ರಿ ಫ್ರೆಂಡ್ಸ್. ಹೀಗೆ ಅಲ್ಲೇ ತಡಿ ತೊಗೋತೇನೆ. ಸಬ್ಬಸ್ಗಿನ ಹೆಚ್ಚಿಟ್ಟೆ. ಇದನ್ನು ತೊಳೆದು ಒಗ್ಗರಣೆದು ಹಾಕಿಬಿಡ್ತೇನೆ. ಬ್ಯಾಳಿ ಹಣ್ಣಾಗ ಕುದ್ರೆ ರುಚಿ ಆಕತ್ತವ. ಅದು ಉದುರಾಗೂ ಉದುರುಗಾಳ್ನಾಗೂ ಮಾಡ್ತೀವಿ. ಹಣ್ಣಾಗ ಕುದಿಸಿಟ್ರೆ ಅನ್ನಕ್ಕೂ ಆಕತಿ ಮತ್ತು ರೊಟ್ಟಿಗೂ ಆಕತಿ. ಮತ್ತು ಉದುರು ಪಲ್ಯ ಮಾಡಿದ್ವಿ ಅಂದ್ರೆ ಅನ್ನಕ್ಕೆ ಹೊಂದೋದಿಲ್ಲ, ಏನಿಲ್ಲ. ಒಂಚೂರು ಮೆದುವಾಗಿ ಕುದಿಸಿ ಒಂದಿಟ್ಟು ಮಸಿಬೇಕು. ಮಸದು ಒಗ್ಗರಣೆ ಹಾಕಿದ್ರೆ ಅನ್ನಕ್ಕೂ ಬರ್ತೈತಿ, ರೊಟ್ಟಿಗೂ ಬರ್ತೈತಿ. ಮತ್ತು ಎರಡೆರಡು ರೀತಿ ಎಲ್ಲಿ ಮಾಡಕ್ಕೆ ಹೋಗ್ಬಿಡು. ಒಂದೇ ಥರ ಮಾಡಿ ಕೈ ಬಿಡ್ತೇನೆ ಇವ ಇಂಥ ಜಳದಾಗ. ಮತ್ತು ರಾತ್ರಿ ಬಿಸಿದು ಏನಾರ ಮಾಡಿದ್ರೆ ರಾತ್ರಿಗೆ ಹೆಚ್ಚೆಚ್ಚಿಗೆ ಅಡುಗೆ ಮಾಡಿದ್ರೆ ತಡೀದಿಲ್ಲ, ಏನಿಲ್ಲ ಜಳಕ್ಕೆ. ಫ್ರಿಜ್ ಇದ್ದಾರಾದ್ರೆ ಫ್ರಿಜ್ನಾಗ ಇಡ್ತಾರ. ಈಗ ನಮ್ಮ ಅಂತಾರ ಮನೆ ಫ್ರಿಜ್ ಇಲ್ಲ, ಏನಿಲ್ಲ. ಎಲ್ಲಿಡೋದು? ಅದಕ್ಕೆ ಸುಮ್ಕೆ ಸ್ವಲ್ಪ ಮಾಡಿ ಇಟ್ಬಿಟ್ರತ್ತೆ. ಯಾಕೆ ಮಾಡಿ ಕೆಡ್ಸೋದು ಅಡುಗೆನ. ಕಮಲಕ್ಕ ಇಟ್ಟಾಗ ಹೋಗಿದ್ದೆ. ಕಮಲಕ್ಕ ಬಾರೇವ. ಗಿರ್ನಿಗೆ ಜೋಳ ಇಟ್ಟು ಬರಕ್ಕೆ ಹೋಗಿದ್ದೆ. ಗೋಧಿ ಹಾಕ್ಯಾನಂತೆ. ನಾ ಸಂಜೆ ಮುಂದೆ ಹಾಕ್ತಾನಂತ ಜೋಳನ. ಇಟ್ಟು ಹೋಗ್ರಿ ಜೋಳದ ಅಡುಗೆ ಅಂತನ್ನ ಇಟ್ಟು ಬಂದಿವ. ಗಿರ್ನಿಗೆ ಹೋಗಿದ್ದೇನೆ ಕಮಲಕ್ಕ. ಈ ಹೊತ್ನ್ಯಾಗ ಗೋಧಿ ಹಾಕ್ತಿರ್ತಾನವ. ಮೊದ್ಲ ಜೋಳನ ಹಾಕ್ತಿದ್ನಲ್ಲೇ. ಸಂಜೆ ಮುಂದೆ ಗೋಧಿ ಹಾಕ್ತಿದ್ನ. ಅದಕ್ಕೆ ಈಗ ಹಾಕೋದಿಲ್ರಿ. ಸಂಜೆ ಮುಂದೆ ಜೋಳದ ಅಡಿಗೆ ಬಂದವು. ಸಂಜೆ ಮುಂದೆ ಹಾಕ್ತೀನಿ. ಒಂದಿವ್ಸ ಅಕ್ಕಿ ಅದು ಇಟ್ಟು ಹೋಗ್ರಿ ಅಂತಂದ. ಮತ್ತು ರೇಷನಕ್ಕೆ ಇಟ್ಟು ಕೊಟ್ಟು ಜೋಳದ ಅಡಿಗೆ ಅದು ಇಟ್ಟು ಬಂದೇನು ಹಾಕು ಅಂಥೇಳಿ. ಸಣ್ಣಗ ಹಾಕಂತ ಬಂದಿಲ್ಲ ಕಮಲಕ್ಕ. ಗುಟ್ರ ಬಾಟಿ ಹಾಕ್ತಾನೆ ಇವ. ಹೋಸರ ಹಾಕಿಸ್ಕೊಂಬಂದಿದ್ದು ಹಿಟ್ಟು ಏನು ಹಲ್ ಮ್ಯಾಗ ಇಡುವಂಗಿಲ್ಲ. ಬಿರುಸು ಕೊಡ್ಡು ಮನ್ಯಾಗ ಗಂಡ್ಮಕ್ಳ ಜೊತೆ ಬೇಯಿಸ್ಕೋದ ಏನು ರೊಟ್ಟೆ ಇವು ಮೆತ್ತಗಾಗಿಲ್ಲ ಅಂತ ಅಂತಿದ್ರು. ಬಂದೇನವ ಇವ. ನಮ್ದು ಒಂದು ಜಗ್ ಉಟ್ಟು ಹಾಕಿಟ್ಟಿದ್ದೆ ಹಿಟ್ಟು. ಸಣ್ಣ ಹಾಕ್ಪ ನೀನು. ಮತ್ತೆ ಇಲ್ತಂದ್ರೆ ನಾವು ಮತ್ತೆ ಬೇರೆ ಜೋಳ ತಂದು ಹಾಕ್ಬೇಕು ನೋಡಿ ನೀನು ಅಂತ ಹೇಳಿದೆ. ನಾನು ಪರಿಚಯ ಅದನ್ನಲ್ಲ ಗಿರ್ನಿ ಅವ. ಇಲ್ರಿ ಕಮಲಕ್ಕರ ಇದನ್ನು ಸಣ್ಣಗ ಹಾಕ್ತೀನಿ ಹೇಳ್ರಿ ಅಂತ ಹೇಳಿ. ಏನು ಮಾಡ್ತಾನೆ ಏನವ ಇವ. ಅಯ್ಯ ನಮ್ಮ ಮಂಜುಗೂ ಹಿಂಗೆ ಆಶಾಡ್ತಿರ್ತಾನೆ. ಯಾಕಲೇ ಮಂಜು ಬಂದೇ ಇಲ್ಲಲ್ಲ ಗಿರ್ನಿಗೆ ಅಂತಂದು ಇವ. ಯಜ್ಜ ನಾನು ಇದಕ್ಕೆ ಹೋಗಿದ್ದೆ, ಶಾಲಿಗೆ ಹೋಗಿದ್ದೆ, ಆಟ ಆಡಕ್ಕೆ ಹೋಗಿದ್ದೆ ಅಂತಂದು ಹೇಳ್ತಿರ್ತಾನೆ ಇವ. ಅಡಿಗೆ ಅದಾಗಿತ್ತನ ಕಮಲಕ್ಕ ನಿಮ್ದು? ಆಗಿತ್ತವ. ಹೊಲಕ್ಕೆ ಹೋಗಕ್ಕೆ ಮತ್ತು ಮುಂಜಾನೆ ಬುತ್ತಿ ಅದು ಕಟ್ಬೇಕಲ್ಲ. ದೌಡ ಅಡಿಗೆ ಹಾಕಿರ್ತೈತೆ ನೋಡಿ. ನಾವು 2 ಥರ ಪಲ್ಯ, ರೊಟ್ಟಿ, ಅನ್ನ, ಸಾರು ಎಲ್ಲ ಮಾಡಿದ್ವಿ ನೋಡಿ ಇವತ್ತು. ಯಾಕಂದಿಂದ ಅಡಿಗೆ ಹೊತ್ತಾಗೈತಿ. ಮಧ್ಯಾಹ್ನಕ್ಕೆ ಮನೆಗೆ ಬರ್ತೇನೆ ಅನ್ನ ಮಂಜೂರಪ್ಪ. ಹಂಗಾರೆ ಬಿಷೇದ್ ಮಾಡಿದ್ರೆ ಆತು ಬಿಡು. ಏನು ಮುಂಜಾನೆ ಮಾಡಿಟ್ಟು ಕುಂದ್ರೋದೇನು ಬಿಡ ಅಂಥೇಳಿ ನಾನು ಮಾಡಿಲ್ಲ. ಇದು ಸಬ್ಬಸ್ಗಿ ತೊಗೊಂಡಿದ್ದೆಲ್ಲ ಕಮಲಕ್ಕ. ನೀನೆಲ್ಲರೂ ನೀವು ಮಾಡಿದ್ರಿ ಇವತ್ತು ಸಬ್ಬಸ್ಗಿ ತೊಗೊಂಡಿದ್ರಲ್ಲ ನೀವು? ನಾವು ಮಾಡಿದ್ದೀವ ಇವತ್ತು. ಹೆಸರು ಕಾಳು ಉದ್ರುಗಾಳು ಹೆಸರು ಕಾಳು ಕುದಿಸಿ ಹೆಸರು ಕಾಳನ್ನಾಗಿಟ್ಟು ಮಾಡಿದ್ವಿ ನೋಡಿ. ಸಬ್ಬಸ್ಗಿ ಅದು ಹಾಕಿ ಮಾಡಿದ್ವಿ. ಹೌದನ ಕಮಲಕ್ಕ. ನಾನು ತೊಗರಿಬೇಳೆ ಕುದಿ ಹಾಕಿದ್ದೆ. ಮೆತ್ತಾಗ ಕುದಿಸಿ ಒಟ್ಟು ಮಸದು ಬೆಳ್ಳುಳ್ಳಿ ಅದು ಹಾಕಿ ಒಗ್ಗರಣೆ ಕೊಟ್ರಾತ ಅಂತ ಹೇಳಿ. ಮತ್ತು ಅನ್ನಕ್ಕೂ ಬರ್ತೈತೆ. ಉದುರುಗಾಳಾದ್ರೆ ಅನ್ನಕ್ಕೆ ಅದು ಬರೋದಿಲ್ವ ತಿನ್ನಾಕ ಹಚ್ಕೊಂಡು. ಹೌದು, ಹಿಂಗೆ ಚಲೋ ಆಕತ್ತೆ. ಎರಡಕ್ಕೂ ಆಕತ್ತೆ. ಅನ್ನಕ್ಕೂ ಆಕತ್ತೆ, ರೊಟ್ಟಿಗೆ ಆಕತಿ. ಮಾಡಿಬಿಡು ಪಾಪ ನಿನಗೂ ಹೊತ್ತಾತ. ಹೋಗ್ತೀನಿ ತಗೋರು ಅಡಿಗೆ ಅದು ಮಾಡಿ ನೀನು. ಗಿರಣಿಗೆ ಹೋಗ್ಮುಂದು ನೋಡಿದ್ನೇ ಕಿರ್ಚವನಿಗೆ ಕಾಣಿಲ್ಲ. ಅಲ್ಲಿ ಮ್ಯಾಗ ಬ್ಯಾಳಿ ಇಟ್ಟಿದ್ನೆ ಕಮಲಕ್ಕ. ಹಂಗಾಗಿ ಅಲ್ಲೇ ಕುಂತಿದ್ನೆ. ಅಲ್ಲೇ ಕುಂತು ಹಚ್ಕೋಬೇಕನ್ನೆ. ಇಲ್ಲಿ ಹರುತತ್ ಅಂತೇಳಿ ಸುಮ್ಮನೆ ಜಗ್ ಶೆಕಿ ಇತ್ತು. ಅದಕ್ಕೆ ಬಾಕಲ್ದು ಗಾಳಿ ಬರ್ತದೆ ಬಿಡಿ. ಇಲ್ಲೇ ಕುಂತ್ರಾತಂತೆ ಹೊರ ಬಂದು ನೋಡು. ಅದಕ್ಕೆ ನೀನು ಬೆಟ್ಟೆ ಅದು ನನಗೆ. ಮುಂಜಾನೆ ಪೇಪರ್ ನಡೆದಾವನ ಈಗ? ಕಮಲಕ್ಕ ಹೋಗ್ಯಾನೀಗ. ಪೇಪರ್ ನಡೆದಾವಲ್ಲ. ಅಂದ್ರೆ ಬರ ಕಮಲಕ್ಕ ವಿಷಯದ ಅಡುಗೆ ಮಾಡ್ತೀನಿ. ಊಟ ಮಾಡಿ ಹೋಗಿ ಅಂತ. ಬೇಡವಾ ಮತ್ತೆ ನೀಲ ಅದು ಊಟಕ್ಕೆ ಕಾಯ್ತಿರ್ತಾರ. ಹೊಕ್ಕಿನಿ ನಾನು. ಗಿರ್ನಿಗೆ ಇಟ್ಟು ಬರ್ತೇನೆ ಅಂತ ಹೇಳಕ್ಕೆ ದನಕ್ಕೆ ಅದು ನೀರು ಕುಡ್ಸಾಕತ್ತಿದ್ಲ. ಹಂಗಾರೆ ನೀ ದನಕ್ಕೆ ಅದು ನೀರು ಕುಡಿಸುವ. ನಾನು ಹೋಗಿ ಗಿರ್ನಿಗರ ಜೋಳದ ಅಡಿಗೆ ಇಟ್ಟು ಹಿಟ್ಟರ ಹಾಕಿಸ್ಕೊಂಬರ್ತೇನೆ. ಖಾಲಿ ಕುಂತಾರೆ ಏನು ಮಾಡೋದು. ಆ ಪುಟ್ಟ ಆದ್ಮ್ಯಾಗ ನಡೆಯೋಂಗಿಲ್ಲ. ದಿನ ರೊಟ್ಟಿ. ಈಗ ಬೇಸಿಗೆ ದಿನಕ್ಕೆ ಚಪಾತಿ ದಿನಕ್ಕೆ ನಾಯಕಂತಾರ ಮನ್ಯಾಗ. ಹಂಗಾಗಿ ಹಿಟ್ಟರ ಹಾಕಿಸ್ಕೊಂಬರ್ಬೇಕಂತ ಹೋದ್ರೆ ಮತ್ತೆ ಸಂಜೆ ಮುಂದೆ 1 ರೂಪಾಯಿ ಹೋಗ್ಬೇಕು. ಮತ್ತೆ ಲೋಕಿ ಬಿಡ ಕಮಲಕ್ಕ. ಯಾರನ್ನಾರ ಕಳಿಸಿಬಿಡು. ಅನ್ನಾರನ್ನ ಗಾಡಿ ಇರ್ತಾವೆ. ಹೋಗಿ ಗಾಡಿ ಮ್ಯಾಗ ಇಟ್ಕೊಂಬರ್ತಾರ ಹಿಟ್ಟಿಂದು ಬುಟ್ಟಿನ. ಹೊಲವಕ್ಕತ್ತದ ಹೋಗಿ ತೊಗೊಂಬರ್ತಾರ ತಗೋ. ಅಷ್ಟ ಮಾಡ್ಬೇಕು. ಅವ್ರಿಗೆ ಹೇಳ್ಬಿಡ್ತೇನೆ. ಅನ್ನಾರ ಬರಲಿ ಇವ್ರ ಬರಲಿ ಹೇಳ್ತೇನೆ. ತೊಗೊಂಬರ್ತಾರ ಹೋಗಿ. ಆ ಕಟ್ಟೆಲಿದ್ದ ಮತ್ತೆ ಹಾಕ್ತಾನೆ ಗಿರ್ನಿನ. ಅಷ್ಟ ಮಾಡ್ತೀವ. ನೀನು ಅಡುಗೆ ಮಾಡಿ ಹೋಗೋ ಹೊತ್ತಾಕತಿ. ಹ್ಞೂ ಕಮಲಕ್ಕ ಮಾಡ್ತೀನಿ ನೋಡುವ ಇನ್ನು ಅಡುಗೆನ. ವಿಡಿಯೋ ನಿನ್ನೆ ಹಾಕೋಕ್ಕಾಗಲಿಲ್ಲರಿ. ದಯವಿಟ್ಟು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಆ್ಯಪ್ದು ಪ್ರಾಬ್ಲಮ್ ಆಗೈತಂತಂದು ಹೇಳಿದ್ನಲ್ರಿ. ಹಾಗಾಗಿ ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ್. ಇನ್ನು ಮುಂದೆ ಕತೆ ಕಂಟಿನ್ಯೂ ಹಾಕ್ತೀನಿ ರೀ. ಧನ್ಯವಾದಗಳು ರೀ. ಒಂದು 5 ನಿಮಿಷ ಕುಂದ್ರೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಕೊಡ್ತೀನಿ ಒಯ್ಯಿ ಅಂತ.
ಏ ಬ್ಯಾಡ್ ಆಗಿರ್ಜವ ನಾವು ಎರಡು ಥರ ಪಲ್ಯ ಮಾಡೀವಿ ಸಬ್ಬಸ್ಗೆ ಹಾಕಿ ಮಾಡೀನಿ ನಾನು ಇವತ್ತು ಪಲ್ಯ ಬ್ಯಾಡ್ ತಗೋ ಹೋಗ್ತೀನಿ ಮಾಡು ಇಷ್ಟು ಬಿಸ್ಲಾಗ ಪಲ್ಯ ಮಾಡ್ಕೊತ ಕುಂತೀನಿ ನೋಡಿ ಬಂದಿದ್ರೆ ನಿಮ್ಗೆ ಊಟಕ್ಕೆ ಆಗುವಷ್ಟು ಪಲ್ಯದ ಕೊಡ್ತಿದ್ನಿ ಹಚ್ಚಿ ಮತ್ತು ಬಿಷದ್ ಮಾಡ್ತಿದ್ವಿ ಅಡ್ಗೆ ಏ ಬ್ಯಾಡವಾ ಕಮ್ಲಕ್ಕ ಹಂಗೆ ಯಾವಾಗಾರ ಅಷ್ಟು ತಿನ್ನೋದು ಬಯಸ್ಕೊಂಡು ಮಾಡ್ಲಾರ್ದಾಗ ಚಿತ್ಕೊಂಡು ಹೋಗುದಾ ಬ್ಯಾಡವಾ ಮತ್ತು ನಿಮಗೂ ಅಷ್ಟಕ್ಕೆ ಆಗಿರ್ತೈತಿ ಬ್ಯಾಡವಾ ಬರ್ತೇನೆ ತೋ ಸಂಜೆ ಕಮ್ಲಕ್ಕ ಕುಂದ್ರ ಅಂದ್ರೆ ಕುಂದ್ರವಲ್ವಾ ನೀನು ಏ ಬ್ಯಾಡವಾ ಊಟದ ಹೊತ್ತಾತ್ ಏಟ್ ಆತನ ಟೈಮ್ ಏ 1 ಗಂಟೆ ಆತು ನೋಡು ಅಡುಗೆ ಮಾಡಿ ಹೋಗಿ ನೀನು ನಾನು ಹೋಗ್ತೀನಿ ಹಂಗೆ ಮಾತು ಮುಗಿದಿಲ್ಲಮ್ಮು ಸಂಜೆ ಒಂದು ಬಾ ಆಯ್ತು ಕಮ್ಲಕ್ಕ ಸರೋಜ ಒಳಗೆ ಮನ್ಗಸ್ ಹೋಗೋಕೇನು ಪ್ಯಾನ್ ಹಚ್ಚಿ ಈಗ ಸಪ್ಳ ಆತಂದ್ರೆ ಮತ್ತೆ ನಿದ್ದೆ ಮಾಡೋದಿಲ್ಲ ಏನಿಲ್ಲ ಹಾಂಗೆ ಎತ್ತೇವಿ ಹಾಕ್ಬೇಕಿಲ್ಲ ಏ ಅಕ್ಕ ಎತ್ತೇವಿ ಅಂತ ಈಗ ಎದ್ದ ಬಿಡ್ತಾಳ ಒಂದೀಟ್ ಮಿಸ್ರಿಗೆ ಸಿದ್ರೆ ಮುಗ್ದ ಹೋತು ಮತ್ತು ಮಲ್ಕೊಳಂಗಿಲ್ಲ ಏನಿಲ್ಲ ಕಾಡ್ದ ಎಷ್ಟೊತ್ತನ ಮಕ್ಕೋಲಕ್ಕೆ ಬಿಡು ಜೋರು ನಿದ್ದೆ ಹತ್ತಂದ್ರೆ ಕೊಲೆಗೆ ಹೋದ್ ಹಾಕಿದ್ರೆ ಅಂತೇಳಿ ಇಲ್ಲ ಸುಮ್ಮನೆ ತೊಡಿ ಮಕ್ಕೊಂಡು ಹಾಕ ಸುಮ್ಮನೆ ಕುಂತೇನೆ ನೋಡು ನಾನು ಹೌದು ವಾಯವ ಮಕ್ಕೊಂಡಾಗ ಒಂದೀಟ್ ಎತ್ತಿ ಹಾಕಿದ್ವಿ ಅಂದ್ರೆ ಮಕ್ಕೊಳ್ಳೋದೇ ಇಲ್ಲ ಮತ್ತು ಕಿರಿಕಿರಿ ಮಾಡ್ತಾ ಯಾಕೆ ಮಕ್ಕೋಲಕ್ಕೆ ಬಿಡು ಇಲ್ಲೇ ಚಾಪೆ ಕೊಡ್ಲೇನೆ ಇಲ್ಲಿ ಬಿಡಾಕ ಅಯ್ಯೋ ಯಾಕಿನ ಚಾಪ್ಯಾಗ ಎತ್ತಾಕದು ಗನ ದುಸ್ತಾರಿಗೆ ಇಲ್ಲ ಅಂದ್ರೆ ಮುಗಿತೀನಿ ನಮ್ಮನ್ನು ಊಟ ಮಾಡ್ಸಕ್ಕೆ ಕೊಡೋದಿಲ್ಲಕ್ಕ ಹಾಕಿ ಜೋರು ನಿದ್ದೆ ಹತ್ತಲಿ ತಡಿಯಕ್ಕ ನಾನು ಜೋಳಿಗೆಗ್ರ ಹಾಕ್ತೇನೆ ಇಲ್ಲಾಂದ್ರೆ ಕೊಲ್ಯಾಕ ಕಟ್ಟದ ಮೇಲೆ ಹಾಕಿ ಬರ್ತೇನೆ ಮಕ್ಕೋತ ಊಟ ಆಯ್ತು ಇಷ್ಟ್ರದ್ದು ಇವ್ರದ್ದು ಗಂಡ್ಮಕ್ಳದ್ದು ಊಟ ಆಯ್ತು ಅತ್ತೆಯರ್ದು ಊಟ ಆಯ್ತು ಅವ್ರು ಉಂಡು ಹೊಲಕ್ಕೆ ಹೋದ್ರೆ ಮತ್ತು ಇವ್ರ ಅತ್ತೆಯರ್ದು ಊಟ ಆಯ್ತು ಅದಕ್ಕೆ ನಾವು ಇಬ್ಬರೇ ಇದ್ದೀವಲ್ಲ ಉಣ್ಣಕ್ಕೆ ಹಾಗಾಗಿ ಕರ್ರಾತಂತ ಬಂದೆ ನಾ ಪುಟ್ಟಿನ ಕೊಲೆ ಮಂಗ್ಸಾಳ ಬಿಡ ಅಂತ ನಾ ಮಾಡಿದ್ದೆ ಸುಮ್ಮನೆ ಬಿಸ್ಲಾಗ ಅಡ್ಡಾಡ್ತಾರೆ ನೋಡಿ ಮುಂಜಾನೆ ಕಟ್ಟಾಕತ್ತಿದ್ವಿ ಮಧ್ಯಾಹ್ನ ಬಂದು ಉಂಡೋಕಿನ ಅಂದ್ರೆ ನಾ ಮಧ್ಯಾಹ್ನ ತನಕ ಕೆಲಸ ಇದ್ದಿತ್ತು ಬಿಡು ಮಧ್ಯಾಹ್ನ ಮನೆಗೆ ಬರ್ತಾರೆ ಊಟಕ್ಕಂತ ನಾ ಹೊಳ್ಳಿ ಏನು ಹೋಗಕ್ಕಿಲ್ಲ ಅಂತ ನಾ ಮಾಡಿದ್ದೆ ಸುಮ್ಮನೆ ಅಲ್ಲಿದ್ದ ಬಿಸ್ಲಾ ಬರ್ತಾರೆ ನೋಡೋಕೆ ಸುಮ್ಮನೆ ಬುತ್ತಿ ಕಟ್ಕೊಂಡು ಹೋಗಿದ್ದು ಅಲ್ಲೇ ಗಿಡದ ನೆಳೆ ಕುಂತು ಊಟ ಮಾಡ್ತಿದ್ರು ನಾನು ಅದನ್ನೇ ಸಂಚಿತನ ಕೆಲಸ ಆಕತ್ ಬಿಡು ಅಲ್ಲೇ ಹೊಲ್ದಾಗ ಐತಿ ಕೆಲಸ ಅದೈತಿ ಕಳೆಯದ ನಡೆದ ಬಿಡು ಮತ್ತೆ ಹೊಕ್ಕಿವಿ ಮತ್ತು ಒಪ್ಪತ್ತಿನ ಕೆಲಸ ಆಕತಿ ಮತ್ತು ಮುಂಜಾನೆಗೆ ಅಂದ್ರೆ ಮತ್ತು ಇವತ್ತಿನ ಕೆಲಸ ಮುಗಿದು ಬಿಡ್ತೈತಿ ಮತ್ತೆ ಅಲ್ಲಿ ನಾಳೆ ಹೋಗೋದು ಮತ್ತು ಸುಳ ಖಾಲಿ ಕುಂತಾರೆ ಏನು ಮಾಡೋದು ಅನ್ನಕತ್ರ ಅದಕ್ಕೆ ಹೋಗಂದ್ರೆ ಅವ್ರ ಅತ್ತೆಯಾರ ಇಲ್ಲಿ ಬಿಡಕ್ಕ ಏನು ಆಳ ಸಿಗೋಲ್ ಬಿಡಕ್ಕ ಈಗ ಮೊದಲೇ ಹೇಳ್ಸ್ಕೊಂಡ್ಬಿಡ್ತಾರ ನಾವು ಮೊದ್ಲಾರ ಇವರು ಹೋಗಿ ಹೇಳ್ಯಾರ ಬರೋದಿಲ್ಲ ಅವ್ರು ಯಾರು ಹೊಲಕ್ಕೆ ಹೇಳ್ಸ್ಕೊಂಡಿರ್ತಾರ ಅವಾಗ ಹೇಳಕ್ಕೆ ಹೋಗಾರ ಮತ್ತು ಅಲ್ಲಿ ಹೇಳ್ಸ್ಕೊಂಡ್ ಮ್ಯಾಗ ಮತ್ತೊಬ್ಬರು ಹೊಲಕ್ಕಾರ ಬರಾಕರ ಹೆಂಗಾಕತಿ ಏನಿಲ್ಲ ಅದರಕ್ಕ ಊಟ ಮಾಡ್ಯಾಕ ಇಲ್ಲೇ ಬರುವಾರು ಈಗ ಬಾಪುನ ಚಳ ಮಾತಾಡಕತ್ತಾರ ಹಿತ್ತಲ ಬಾಗಲ್ದಾಗ ಕುಂತಾರ ಹೌದನಕ್ಕ ಇವು ಆರಾಮದ ಬಿಡ ನಮ್ಮ ಚಿಗವ ಮ್ಯಾಗಿಂದ ಹತ್ತಲ್ಲಿ ಹರದಲ್ಲ ಹತ್ತಿ ಕೆಲಸ ಮಾಡ್ಕೊಂಡು ಎಲ್ಲರನ್ನೂ ಹೆದರ್ಸ್ಕೊಂಡು ಆರಾಮದಾಳಕ್ಕೆ ಅಲ್ಲಿ ಏನು ಮಾಡೋ ಕೂಡ ಇವ ಮತ್ತು ಹಠ ಅಂತಿರ್ತಾರ ಇಕ್ಕಿ ಜೊತೆ ಏನು ಬಿಡ ಯಾಕಲ್ಲೇ ಓದಿರ್ತಿರ್ತಾ ನಾವು ಮಾಡುವಷ್ಟು ನಮ್ಮ ಮನೇನ ಕೆಲಸ ಮುಗಿಸ್ಕೊಂಡು ಹೋದ್ರ ಅಂತೇಳಿ ಅವ್ರನಿಗೇನಾರು ಹಂಗಿಲ್ಲ ಬಿಡ ಸರೋಜ ಅಂತ ಚಲೋ ಅದಾರ ಅವರು ನಿಮ್ಮನ್ನ ಊರಿಗೆ ಹೋಗಿದ್ದಲ್ಲ ಎದಕ್ಕೆ ನಾವು ಪ್ಯಾಟಿಗೆ ಎದ್ಕ ಹೋಗಿದ್ದೀವ ನಾನು ಹೋದಾಗ ಬಂದಿದ್ರು ನಮ್ಮ ತವ್ರ ಮನೆಯನ್ನಾರು ಇದನ್ನು ಸರ ಮಾಡಿಸ್ಕೊಡ್ತೇನೆ ಬಾ ಅಂತಂದಿದ್ರಲ್ಲ ಡಿಸೈನ್ ಅದ ನಿನಗೆ ಎಂಥದ್ದು ಬೇಕು ಅಂತಂದು ನೀನೇ ನೋಡಿ ಮಾಡಿಸ್ಕೊಳ್ಳಿ ಅಂತ ಮತ್ತು ನಮಗೆ ಗೊತ್ತಾಗೋದಿಲ್ಲ ಹೊಸ ನಮ್ನಿ ಇರ್ತಾವು ನಕ್ಲೇಸಿನ ಡಿಸೈನ್ ನಂಗೆ ಗೊತ್ತಾಗೋದಿಲ್ಲ ನೀನು ಬಾ ಅಂತ ನಮ್ಮ ಫೋನ್ ಹಚ್ಚಿದ್ಲಲ್ಲ ಅವಾಗ ಬಸ್ ಸ್ಟ್ಯಾಂಡ್ನೇ ಭೇಟಿಯಾಗಿದ್ರು ಅವರು ಎಷ್ಟೊತ್ತನ ಮಾತಾಡಿದ್ರು ಬಸ್ ಅವ್ರ ಊರಿಂದ ಬರಲಿಲ್ಲ ನಮ್ಮದು ದೊಡ್ಡ ಬರಲಿಲ್ಲ ಕುಂತಿದ್ವಿ ಬಸ್ ಸ್ಟ್ಯಾಂಡ್ದಾಗ ಮಾತಾಡಿದ್ರು ಏನು ಮಾಡ್ಬೇಕು ಕುಸುಮ ಹಿಂಗೆ ಮಾಡ್ತಾಳ ಮತ್ತು ಹೊಲಕ್ಕೆ ಹೋಗಂತಂದ್ರೆ ಹೋಗೋದಿಲ್ಲ ಮನೆಯಿಂದನೂ ಹೋಗೋರಾಗ ನನಗೂ ಭಾಳ ಆಕತಿ ಮಾಡೇ ಹೋಗಂತಾಳ ಏನು ಮಾಡ್ಬೇಕು ಒಬ್ಬೊಬ್ಬರು ಮನ್ಯಾಗ ಇರ್ತಾರೆ ನೀವು ಹೊಲ್ದಾನ ಮಾಡುವ ನಮ್ಮ ಮನ್ಯಾನ ಮಾಡ್ಕೋತೇನೆ ಅಂತೇಳಿ ಮತ್ತು ಹೊಲ್ದಾಗ ಮನ್ಯಾಗಿನ ಕೆಲಸ ರಗಡಾಕತಿ ಆಗೋದಿಲ್ಲನ ಹೊಲ್ದಾಗ ಎಷ್ಟು ಕೆಲಸ ಆಕತ್ತೆ ಮನ್ಯಾಗ ಅಷ್ಟು ಕೆಲಸ ಆಕತಿ ಮನೆಯವ್ರಿಗೂ ಪುರ್ಸತ್ತಿರೋದಿಲ್ಲ ಮಾಡ್ತಾರೆ ಈಕಿನಂಗೆ ಆದ್ರೆ ಹೋದಾರವ ಏನು ಇದನ್ನು ಮಾಡೋದಿಲ್ಲ ಹೊಳ್ಳಿ ಮಾತಾಡ್ತಾಳ ಇದನ್ನಾರಿಗೂ ಏನು ಮಾಡ್ಬೇಕು ಹಿಂಗೆ ಮಾಡಿದ್ರೆ ನಮಗೂ ಸಾಕು ಬೇಕು ಕೂಡ ಆಗೈತಿ ನಮ್ಮ ಕೊಟ್ಟು ಬೇರೆ ಕಳಿಸ್ರಿ ಅಂತಂದು ನಮ್ಮ ಅತ್ತಿಗೆ ನನ್ನ ಗಂಡಗೆ ಎಷ್ಟು ಹೇಳ್ತೇನೆ ನಾನು ನಮ್ಮ ಗಂಡನು ಇರ್ಲಿ ತಡಿ ಎಲ್ಲಿ ಥರ ನಡೀತೈತೆ ಹಂಗೆ ನಡೀಲಿ ನೋಡೋಣಂತ ಮುಂದೆ ಹಂಗೆ ಬೇರೆ ಹೋಗೋ ಚಂದನ ಅಂತಂದು ಹಿಂಗೆ ಅಂತಾರ ಸಾಕು ಬೇಕು ಕೂಡ ಆಗೈತೆ ಕುಸುಮ ನನಗೆ ಅಂತ ನಾತಿದ್ರು ಚಲೋ ಅದಾರನಕ್ಕ ಅವ್ರು ನಾನು ಯಾವಾಗ ಒಮ್ಮೆ ನೋಡಿದ್ವ ಇವ ಏನು ಬಂದಿರ್ತಾರ ಒಂದಿಟ್ಟು ಕೂತ್ಕೊಂಡು ಮಾತಾಡ್ಬೇಕಂತಂದ್ರೆ ಹಂಗೆ ನಮ್ಮ ಹಿಂದೆ ಮುಂದೆ ಹಿಂಗೆ ಕಾಯ್ತಾರೆ ಏನಾರು ಹೇಳಿ ತಡಿ ಅಂತೇಳಿ ತಾನ ನಿಂತಿರ್ತಾ ನಮ್ಮ ಜೊತೆ ಚಿಗವ್ ನೋಡ್ತಿ ಇಲ್ಲಿ ಹೆಂಗೆ ಮಾಡ್ತಾ ಹೌದು ಹಂಗೆ ಮಾಡ್ತಾರೆ ಅವ್ರು ಇವ ಆಕೇನು ಜಗ್ಗ ಬೇಲ್ವ ಇವ ಹಿಂಗೆ ಮಾಡ್ತಾ ತೀರಾ ಹುಡುಗರು ತನ್ನ ಮಕ್ಕಳದಾರ ತನಗೆ ಮಾಡಿ ಹಾಕಕ್ಕೇನು ಬ್ಯಾಸ್ರನ ಎಲ್ಲ ನಾವ ಮಾಡೋದೆ ಹುಡುಗಿ ತಲೆ ಬಚ್ಚೋದಿಲ್ಲ ಏನಿಲ್ಲ ಒಂದಿಟ ಬಾ ಚಕ್ಕ ಅಂತ ನಿಂದಿರ್ತಾಳ ಏನು ಇವ ಸಾಕು ಬೇಕು ಕುಡಿ ಆಗೈತೆ ನನಗೆ ಯಾವಾಗಾರ ನಮ್ದು ನಾವು ನೀರು ಕುಡಿಲಿ ಗಂಜೀರ ಕುಡಿಲಿ ನಮ್ಮ ಹೊರಗೆ ಹಾಕ್ರಿ ನೀವೇನು ಕೊಡ್ಲಿಕ್ಕೆ ಅಷ್ಟು ಹೊತ್ತು ಹೊರಗೆ ಹಾಕ್ರಿ ನಮ್ಮನ್ನತ್ತೇವ ನಮ್ಮ ಅತ್ತಿಗೆ ಸಾಕು ಬೇಕು ಕುಡಿ ಆಗೈತವ ಅಂತ ಅನ್ನಾಗತ್ತಿದ್ಲು ಪಾಪ ಕೈಲಿ ಅಂಕರ ತವ್ರ ಮನಿನ ನಡಿತೈತಿ ಕುತ್ಕೊಂಡು ಕೆಲಸ ಮಾಡಲಿಲ್ಲ ಅಂದ್ರೂ ಇದ್ದಾರನ್ನ ಹೆದರ್ಸ್ಕೊಂತ ಹೋದ್ರೆ ನಡಿತೈತಿ ಗಂಡನ ಮನ್ಯಾಗ ಮತ್ತು ಮಾಡಬಾರ್ದವ ತನ್ನ ಗೇಟ್ ನಿಗ್ತೈತೆ ಅಟ್ ಮಾಡ್ಬೇಕು ಈಗ ಏನಾರ ಅಂದ್ರೆ ಇವು ಅತ್ತೆಯರು ಒಮ್ಮೆ ಹಿಂಗಿರ್ತಾರವ ಅಯ್ಯ ಹಾಕಿ ಹಂಗೆ ಬಿಡ ಅಂತಂದು ಒಮ್ಮೆ ಸಿಟ್ಟು ಆಯ್ತಾರ ಇಲ್ಲ ತಂದು ನಮ್ಮ ಮುಂದೆ ಏನು ಮಾಡ್ಬೇಕು ಇವ ಹಿಂಗೈತೆ ನೋಡಿದ್ರು ಬುದ್ಧಿ ಅಂತ ಒಂದು ಬೈತಾರವ ಇವ ನನಗೆ ಹೆದರಿಕೆ ಬರ್ತೈತೆ ಅತ್ತೆಯರ ಮುಂದೆ ಮಾತಾಡಕ್ಕೆ ಅವ ಈಗ ಇವ್ರದ್ದು ಮನ್ಯಾಗ ಅಂತ ನಡೆದ ತಗೋ ನಾ ಇಲ್ಲಿ ಅಂತ ನಡೆದೈತಿ ಬೇರೆದರ ಮನೆಗೆ ಬಾ ಇಲ್ಲಿ ನೋಡಿ ಬಾ ಇಲ್ಲಿ ಆಗಿಂದಾಗ ಉತ್ತರನ ಕೊಡ್ತಾರೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆತ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬಿಡ್ರಿ ಹೈಪ್ ಅಂತ ಒಂದು ಆಪ್ಷನ್ ಇದ್ರೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ರಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ಧನ್ಯವಾದಗಳು ರೀ ಎಲ್ಲರಿಗೂ